ಪ್ರಸ್ತಾವನೆ ಇತ್ತ ಹೇಗೆ ಸರ್? ನೋಡಿ, ನೀರಂದು 8-9 ವರ್ಷದಿಂದ ಪ್ರಸ್ತಾವನೆ ಇದೆ. 8-9 ವರ್ಷದ ಪ್ರಸ್ತಾವನೆ ಇದೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರ್ಜಲ ಹೆಚ್ಚಿಸಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು. ಅದನ್ನು ತೀರ್ಮಾನ ಇಲ್ಲ. ನಾನು ಅದನ್ನೆಲ್ಲ ಕ್ಯಾಬಿನೆಟಲ್ಲಿ ಮತ್ತು ಬೇರೆ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿಬಿಟ್ಟು ನಾನು ಮಾಡ್ತೀನಿ. ಇವತ್ತಿಲ್ಲ, ಬೇರೆ ಬೇರೆ ವಿಚಾರ ಇದೆ. ಈ ವಿಚಾರ ಇಲ್ಲ. ಏನಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ಏನಂದ್ರೆ ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ, ಮಾತಿನಲ್ಲಿ ಟೀಕಿಸಿದ್ದಾರೆ ಅನ್ನುವಂಥ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೂ ಟೀಕೆ ಮಾಡ್ಬೋದು, ನಿಮಗೂ ಟೀಕೆ ಮಾಡ್ಬೋದು, ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು. ಯಾರಿಗೇನು ಗೌರವ ಕೊಡಬೇಕು ಖಂಡಿತ ಗೌರವ ಕೊಡ್ತೀವಿ. ಘನವೆತ್ತ ರಾಜ್ಯಪಾಲರಿಗೆ ನಾವೇನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಅದರಲ್ಲಿ ಏನು ತಗರಲಿಲ್ಲ. ಸರ್, ರಾಜ್ಯಪಾಲರಿಗೆ ಇವತ್ತು ಏನಾದರೂ ಸಲಹೆ ಕೊಡ್ತಾರಾ ಸರ್ ಸಚಿವ ಸಂಪುಟದಿಂದ? ನೋಡೋಣ, ಕ್ಯಾಬಿನೆಟ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ಆಮೇಲೆ ಮಾತಾಡೋಣ. ರಾಜ್ಯಪಾಲರು ಬುಲೆಟ್ ಪ್ರೂಫ್ ಗಾಡಿ ಯೂಸ್ ಮಾಡ್ತಿದ್ದಾರೆ, ಕಾರ್ ಯೂಸ್ ಮಾಡ್ತಿದ್ದಾರೆ ಸರ್. ಅದರಲ್ಲಿ ಸ್ಪೆಷಲಿ ನಿಮ್ಮ ಕಾಂಗ್ರೆಸ್ ಮೇಲೆ ಆರೋಪ, ಕಾಂಗ್ರೆಸ್ ಅವ್ರು ಮಾಡಿರೋದ್ರಿಂದನೇ ಅವರು ಬುಲೆಟ್ ಪ್ರೂಫ್ ಕಾರನ್ನ ಯೂಸ್ ಮಾಡ್ತಿದ್ದಾರೆ ಅಂತ. ಅವರು ನಮ್ಮ ಪೊಲೀಸ್ ಅವರು ಸೆಕ್ಯೂರಿಟಿಗೋಸ್ಕರ ಕೆಲವು ಕಿಡಿಗೇಡಿಗಳು ಇರ್ತಾರಲ್ಲ, ಕಿಡಿಗೇಡಿಗಳು ಇರ್ತಾರಲ್ಲ, ಕೆಲವರು ದಳದವರು BJP ಅವರು ಅವರೇ ಕಲ್ಲು ಹೊಡೆದ್ಬಿಟ್ಟು ನಮ್ಮ ಮೇಲೆ ಹಾಕ್ಬಿಡ್ತಾರಲ್ಲ, ಅದಕ್ಕೆ ನಾವು ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.